ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಕಾರವಾರಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಿಮಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಕೇಳ್ತಾ ಇಲ್ಲ. ಹಂಗಾಗಿ ನಿಮಗೆ ನಾನು ವಾಯ್ಸ್ ಓವರೇ ಜಾಸ್ತಿ ಈ ಒಂದು ವಿಡಿಯೋದಲ್ಲಿ ಇದೆ. MBBS ಸ್ಟೂಡೆಂಟ್ಸ್ಗಳಿಗೆ ಗ್ರ್ಯಾಜುಯೇಷನ್ ಸಮಾರಂಭ ಇದೆ. ನನ್ನ ಮಗಳು ಸಹ ಅಲ್ಲೇ ಓದಿದ್ದು. ಗೋರ್ಮೆಂಟ್ ಸೀಟನ್ನು ಅವಳು ತಗೊಂಡು MBBS ಕಂಪ್ಲೀಟ್ ಮಾಡಿ ಈಗ ಅವಳು ಡಾಕ್ಟರ್ ವೃತ್ತಿಯನ್ನು ಆರಂಭ ಮಾಡ್ಬೋದು ಎಲ್ಲ ಈ ವಿಡಿಯೋ ಒಂದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಜೀವನದಲ್ಲಿ ಈ ಒಂದು ಶುಭ ಸಮಯದಲ್ಲಿ ನನ್ನ ಕುಟುಂಬದ 4 ವ್ಯಕ್ತಿಗಳನ್ನು ನಿಮಗೆ ಇವತ್ತು ಸ್ಮರಣೆ ಮಾಡಲೇಬೇಕು ಸ್ನೇಹಿತರೆ. ನಿಮ್ಮ ಹತ್ರ ನಾನು ಅದನ್ನ ಶೇರ್ ಮಾಡ್ತೀನಿ. ಒಂದು, ನನ್ನ ತಾಯಿ. ಮೊದಲನೇದು ನನ್ನ ತಂದೆ, 2ನೇವರು. 3ನೇವರು ನನ್ನ ಅಣ್ಣ, ಅಂದರೆ ನನ್ನ ದೊಡ್ಡಪ್ಪನ ಮಗನೂ ಸಹ ಅಥವಾ ನನ್ನ ದೊಡ್ಡಮ್ಮನ ಮಗ, ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು. ಶಾರ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅವ್ರದ್ದು ರೀಸೆಂಟಾಗಿ ಅವರ ಗದ್ದಿಗೆ ತೋರಿಸಿದ್ದೀನಿ, ಆ ಒಂದು ಗುರುಗಳು. ನೆಕ್ಸ್ಟ್ 4ನೇವರು ನನ್ನ ಅತ್ತೆ, ಅಂದರೆ ನನ್ನ ಹಸ್ಬೆಂಡ್ ಏನಿದೆ ಅವರ ಅಮ್ಮನ ನಾನು ನೆನೆಸ್ಕೊತೀನಿ. ಯಾಕೆಂದರೆ ಅವರೆಲ್ಲರ ಆಶೀರ್ವಾದ ಇದೆ ಅವಳಿಗೆ, ನನ್ನ ಮಗಳಿಗೆ. ಸುಮ್ಮನೆ ಅಲ್ಲ, ಅವರೆಲ್ಲ ತುಂಬ ಆಸೆ ಪಟ್ಟಿದ್ದರು. ಅವಳು ನೀಟಲ್ಲಿ ಅವಳಿಗೆ ಗೋರ್ಮೆಂಟ್ ಸೀಟ್ ಸಿಕ್ಕಾಗ ತುಂಬ ಖುಷಿಪಟ್ಟಿದ್ದು ನಮ್ಮ ಅಣ್ಣ. ಯಾಕೆಂದರೆ ಅಷ್ಟರೊಳಗೆ ನನ್ನ ತಾಯಿ ನನ್ನ ತಂದೆ ಇಬ್ಬರು ತೀರ್ಕೊಂಡಿದ್ರು. ನಮ್ಮ ಗುರುಗಳು ಕೇಳಿದರು, ತುಂಬ ಖುಷಿಪಟ್ಟಿದ್ರು ಅವಳು ಡಾಕ್ಟ್ರ್ ಆಗ್ತಾಳೆ ಅಂದಾಗ. ನಮ್ಮ ಅತ್ತೆನೂ ಸಹ ಖುಷಿಪಟ್ಟಿದ್ರು. ಅವಳದು ಗೋರ್ಮೆಂಟ್ ಸೀಟ್ ಸಿಕ್ಕು ಅವಳನ್ನ ಇನ್ನೇನು ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋ ದಿವಸನೇ ಒಂದು ದಿನ ಮುಂಚೆ ನಮ್ಮ ಅತ್ತೆ ತೀರ್ಕೊಂಡಿದ್ದು. ಅವ್ರಿಗೆ ತುಂಬ ಅವತ್ತೇ ನಾವು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ತಿರುಗಿ ಬೆಳಿಗ್ಗೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಮನೆಯವರು ಎಲ್ಲರೂ ತುಂಬ ಆಸೆ ಪಟ್ಟಿದ್ರು ಅವಳ ಹತ್ರ ನಾವು ಟ್ರೀಟ್ಮೆಂಟ್ ತಗೋಬೇಕು, ಅವಳು ಒಳ್ಳೆ ಡಾಕ್ಟ್ರ್ ಆಗಬೇಕು, ಅವಳಿಂದ ನಾವು ನಮ್ಮ ಆರೋಗ್ಯನ ತೋರಿಸ್ಕೋಬೇಕು ಅವಳ ಹತ್ರ ಅಂತ ತುಂಬ ಆಸೆ ಪಟ್ಟಿದ್ರು. ಯಾಕೆಂದರೆ ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಆ ಒಂದು ಆಸೆನ ನಾವು ಅವ್ರು ಇರಬೇಕಾಗಿತ್ತು ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ, ಇವಾಗಲೂ ಸಹ ಅನ್ನಿಸ್ತಾ ಇತ್ತು. ಆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಗೋರ್ಮೆಂಟ್ ಸೀಟ್ ಸಿಗೋದು ಸುಲಭದ ಮಾತೇ ಅಲ್ಲ. ಏಕೆಂದರೆ ದುಡ್ಡಿರೋ ಅಂಥವ್ರು, ಹಣ ಇರೋಂಥವ್ರು ಬೇಕಾದಂಗೆ ಅವರು ಒಂದು ಅಮೌಂಟನ್ನು ಕೊಟ್ಬಿಟ್ಟು ಅವರು ಸೀಟನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಪೇಮೆಂಟ್ ಸೀಟನ್ನು ಕೊಟ್ಬಿಟ್ಟು ಸೇರಿಸ್ಬಿಡ್ತಾರೆ. ಆದರೆ ಈ ಗೋರ್ಮೆಂಟ್ ಸೀಟು ಸಿಕ್ಕಿರೋಂಥ ಒಂದು ಮಕ್ಕಳೇನಿದ್ದಾರೆ, ಅವರು ತುಂಬ ಶ್ರಮವಹಿಸಿ ತುಂಬ ಎಲ್ಲೆಲ್ಲಿ ಹಾಕ್ತಾರೋ ಗೊತ್ತಿಲ್ಲ. ಅವರು ಎಲ್ಲಿ ಹಾಕಿರ್ತಾರೆ, ಯಾವ ಕಾಲೇಜ್ ಅವ್ರಿಗೆ ಗೋರ್ಮೆಂಟ್ ಸೀಟ್ ಕೊಟ್ಟಿದೆ ಅಲ್ಲಿ ಅವರು ಏನೇ ಸಮಸ್ಯೆ ಇದ್ದರೂ, ಏನೇ ಕಷ್ಟ ಇದ್ದರೂ, ಏನೇ ಇದ್ರೂ ಅವರು ಅದನ್ನೆಲ್ಲ 5.5 ವರ್ಷ ಸತತವಾಗಿ ಕಷ್ಟಪಟ್ಬಿಟ್ಟು ಆ ಒಂದು ಊಟಕ್ಕೆ, ಆ ಒಂದು ಪರಿಸರಕ್ಕೆ, ಆ ಒಂದು ಅಲ್ಲಿನ ಏನಿದೆ ಆ ಒಂದು ಎಜುಕೇಷನ್ ಸಿಸ್ಟಮಿಗೆ ಹೊಂದ್ಕೊಂಡು ಅವರು ತಮ್ಮ ಅವರ ಏನಿದೆ ವಿದ್ಯಾಭ್ಯಾಸನ ಮಾಡಲೇಬೇಕಾಗತ್ತೆ. ನನ್ನ ಮಗಳು ಸಹ ಅಷ್ಟೇ. ಯಾಕೆಂದರೆ ತುಂಬ ದೂರ ಇದೆ ನಮಗೂ ಸಹ. ಆದರೆ ಅವಳ ಒಂದು ಪರಿಶ್ರಮಕ್ಕೆ ಸಿಕ್ಕಂಥ ಒಂದು ಸೀಟ್ ಕಾರವಾರದಲ್ಲಿ ಕ್ರಿಮ್ಸ್ ಕಾಲೇಜು. ಯಾಕೆಂದರೆ ನಾವು ಪೇಮೆಂಟ್ ಸೀಟ್ ಕೊಟ್ಟು ಖಂಡಿತ ಓದ್ಸೋಕೆ ಆಗ್ತಿರ್ಲಿಲ್ಲ ಸ್ನೇಹಿತರೆ. ಇರೋ ವಿಷಯ ಹೇಳ್ಬಿಡ್ತೀನಿ. ಎಲ್ಲರೂ ಅಷ್ಟೇ, ಮಿಡ್ಲ್ ಕ್ಲಾಸ್ ಅಂತ ಏನಿದ್ದಾರೆ ಅವರೆಲ್ಲ ಗೋರ್ಮೆಂಟ್ ಸೀಟ್ ಸಿಕ್ಕರೆ ಮಾತ್ರ ಡಾಕ್ಟ್ರನ್ನು ಮಾಡ್ತಾರೆ ಹೊರತು ಪೇಮೆಂಟ್ ಸೀಟು ಕೊಡೋರು ತುಂಬ ಶ್ರೀಮಂತರಿದ್ದರೆ ಮಾತ್ರ ಅವ್ರು ಕೊಟ್ಟು ಮಕ್ಕಳನ್ನು ಓದಿಸ್ತಾರೆ. ನಾವಂತೂ ಹೇಳಿದ್ವಿ ಅವಳಿಗೆ, ನಮ್ಮ ಕೈಲಿ ಆಗಲ್ಲಪ್ಪ ಅಂದಾಗ ಅವಳು, ಇಲ್ಲ ನಾನು ಗೋರ್ಮೆಂಟ್ ಸೀಟ್ ನಾನು ತೊಗೊತೀನಿ, ನಾನು ಡಾಕ್ಟ್ರ್ ಆಗೇ ಆಗ್ತೀನಿ, ಕಷ್ಟಪಟ್ಟು ಓದ್ತೀನಿ ಅಂತ ಅವಳು ಹಠ ತೊಟ್ಬಿಟ್ಟು ನಿದ್ಗೆಟ್ಟು ರಾತ್ರಿಯೆಲ್ಲ ಓದಿ ಕಷ್ಟಪಟ್ಬಿಟ್ಟು ಅವಳು ಗೋರ್ಮೆಂಟ್ ಸೀಟನ್ನು ತೊಗೊಂಡಿರೋಂಥದ್ದು. ಸುಲಭದ ಮಾತೇ ಅಲ್ಲ ಇದು. ನಾನು ಇಲ್ಲಿ ಇನ್ನೊಂದು ವಿಶ್ ಮಾಡ್ತೀನಿ, ಯಾರಾದರೂ ಓದಬೇಕು ಅಂದರೆ ಖಂಡಿತ ಓದ್ರಿ. ನಿಮ್ಮ ಅಪ್ಪ ಅಮ್ಮನಿಗೆ ತುಂಬ ಸಂತೋಷ ಆಗುತ್ತೆ. ನೀವು ಸಹ ಕಷ್ಟಪಟ್ಟು ಓದಿ ಅಂತ ಹೇಳ್ತೀನಿ. ಯಾರಾದರೂ ನನ್ನ ವಿಡಿಯೋ ನೋಡ್ತಾಯಿದ್ರೆ ಅಥವಾ ಪೇರೆಂಟ್ಸ್ ನೋಡ್ತಾಯಿದ್ರೆ ನಿಮ್ಮ ಮಕ್ಕಳಿಗೆ ಆಸೆ ಇದ್ದರೆ ಮಾಡಿಸಿ ಅಂತ. ನಮ್ಮ ಕಾರವಾರ ಬಂದೇ ಬಿಡ್ತು ಸ್ನೇಹಿತರೆ. ನಾನು ಯಾಕೆ ಹೇಳಿದೆ ಅಂದರೆ, ಒಂದು ಮಕ್ಕಳಿಗೆ
ಅವ್ರೇನು ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಖಂಡಿತ ಅವ್ರಿಗೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಬಂದ ತಕ್ಷಣ ನಾವು ಕಾರವಾರಕ್ಕೆ ನಮ್ಮ ಮಗಳು ಲಾಡ್ಜ್ ರೆಡಿ ಅಂದರೆ ರೂಮನ್ನು ಬುಕ್ ಮಾಡಿದ್ಲು. 2 ರೂಮ್ ಮಾಡಿದ್ವಿ ನಾವಿಲ್ಲಿ, ಅವಳೇ ಮಾಡಿದ್ಲು. ನಾವು ಬಂದ್ವಿ, ಲಗೇಜೆಲ್ಲ ತೊಗೊಂಡು ಬಂದ್ವಿ. ಅವಳು ಬೇರೆ ಕಡೆ ಎಲ್ಲ ಹೋಗಿದ್ಲು. ನಾವು ಬಂದ ತಕ್ಷಣ ಅವಳು ಹಿಂದೆನೇ ಬಂದಳು, ಅವಳು ಸ್ಕೂಟಿಯಲ್ಲಿ ಬಂದುಬಿಟ್ಟು ನಮಗೆಲ್ಲ ಅವ್ರಿಗೆ ಕಾಫಿ ಏನು ಅವ್ರಿಗೆ ಏನೇನು ಊಟ ಮಾಡ್ತೀರಾ ಎಲ್ಲ ಕೇಳಿದ್ದು. ನಾವೆಲ್ಲ ಊಟ ತೊಗೊಂಡು ಬಂದಿದ್ವಿ. ನಾನು ಅದೇ ಹೇಳಿದ್ನಲ್ವ, ಲೈವಲ್ಲಿ ಹೆಸರು ಕಾಳು ಪಲ್ಯ ಮಾಡಿದ್ನಲ್ವ, ಹಂಗಾಗಿ ಅದನ್ನೂ ತೊಗೊಂಬಂದಿದ್ದೆ. ಚಟ್ನಿ ಪುಡಿ, ಕೆಂಪು ಚಟ್ನಿ, ಆಮೇಲೆ ಜೋಳದ ರೊಟ್ಟಿ, ಆಮೇಲೆ ಮಾವಿನ ಹಣ್ಣು, ಹಿಂಗೆ ನಾವೆಲ್ಲ ತೊಗೊಂಡು ಇಲ್ಲಿಗೆ ಬಂದಿದ್ವಿ ಊಟ ಮಾಡಲಿಕ್ಕೆ. ನಾವು ಊಟ ಮಾಡಿದ್ವಿ, ನಮ್ಮ ಮನೆಯವರು ನಾನು ಎಲ್ಲ ಊಟ ಮಾಡಿದ್ವಿ. ಅವರು ಸಹ ಫಂಕ್ಷನ್ಗೆ ರೆಡಿ ಆಗ್ತಾಯಿದ್ರು. ನಾನು ಸಹ ರೆಡಿ ಆಗಿಬಿಟ್ಟು ಮೇಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ನಾವೀಗ ಫಂಕ್ಷನ್ಗೆ ಹೊರಟಿದ್ದೀವಿ. ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ, ನನ್ನ ಮಗಳ ಕಾರ್ಯಕ್ರಮಕ್ಕೆ ಬನ್ನಿ. ನಾವು ಮಾಡಿರೋ ಅಂಥ ಒಂದು ಲಾಡ್ಜು ಇದು ಮಗಳು ಮಾಡಿರೋ ಅಂಥದ್ದು. ನಾವು ಹೊರಟಿದ್ವಿ, ಅಲ್ಲೇ ಟೈಮ್ ಆಗಿತ್ತು. ಈಗ ಹೋಗೋಣ, ಯಾಕೆಂದರೆ ಮಳೆ ಬರ್ತಾಯಿದೆ. ಕಾರವಾರ ಅಂದರೆ ಮಳೆ ಬರ್ತಾನೆ ಇರುತ್ತೆ ಯಾವಾಗಲೂ. ತುಂಬ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಆ ಮೋಡ, ಆ ಒಂದು ಹಸಿರು, ಒಂದು ಆ ಪ್ರಕೃತಿಯನ್ನು ನೋಡೋದೇ ಒಂದು ಚೆಂದ. ನಾವು ಇರೋ ಜಾಗಕ್ಕೂ ಇಲ್ಲಿರೋ ಜಾಗಕ್ಕೂ ತುಂಬ ವ್ಯತ್ಯಾಸ ಇದೆ. ಹೊರಗೆ ಬಂದಾಗ ಒಂದು ಪ್ರಕೃತಿಯನ್ನು ನೋಡಿ ಸಂತೋಷ ಪಡಬೇಕು. ನಾವು ಹೊರಟಿದ್ದೀವಿ ಇವಾಗ ದಾರಿ ಮಧ್ಯ ಮಾತಾಡ್ಕೊತ, ಯಾಕೆಂದರೆ ನಾವು ಬೇಗ ಬರಬೇಕಾಗಿತ್ತು ಅಂತ ಹೇಳ್ತಾಯಿದ್ಲು ನನ್ನ ಮಗಳು. ಬೀಚ್ ಕಾಣ್ತಾ ಇದೆ ನೋಡಿ, ಆ ಕಡೆ ಲಾಸ್ಟ್ ಬೀಚ್ ಅದು. ನಮ್ಮ ಮಗಳ ಕಾಲೇಜ್ ಹತ್ರನೇ ಇದೆ ಬೀಚು ನೋಡಿ, ಕಾಣ್ತಾ ಇದೆ. ಸ್ವಲ್ಪ ಝೂಮ್ ಹಾಕಿ ತೋರಿಸ್ತೀನಿ ನಾನು, ಯಾಕೆಂದರೆ ಅಲ್ಲೆಲ್ಲ ಹೋಗೋಕ್ಕೆ ನಮಗೆ ಕಾಲೇಜಿನ ಫಂಕ್ಷನ್ಗೋಸ್ಕರ ಬಂದಿದ್ವಲ್ವ, ಹಂಗಾಗಿ ನಾವು ತುಂಬ ಟೈಮ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ವಿಮಾನ ನಿಲ್ಲಿಸಿದ್ದಾರೆ, ತುಂಬ ಹಡಗು ಇದೆ, ನೋಡೋಕ್ಕೆ ಒಂದು ಚೆಂದ. ಫ್ರೀಯಾಗಿ ನಾನು ಯಾವಾಗಾರ ಹೋದರೆ ಖಂಡಿತ ವಿಡಿಯೋ ಮಾಡ್ತೀನಿ. ನಾವಿಲ್ಲಿ ಹೊರಟಿದ್ದು ಅಲ್ಲೇ ಒಂದು ಸಮಯ ಜಾಸ್ತಿ ಆಗಿತ್ತು. ನಾವು ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ಸಮಯ ಇತ್ತು. ಹಾಗಾಗಿ ನಾನಿಲ್ಲಿ ಮಾತಾಡ್ತಾ ಇದ್ದೆ, ಆದರೂ ಸಹ ನಿಮಗೆ ಆ ಕಾರ್ ಸೌಂಡಿಗೆ ಕೇಳ್ತಾ ಇರಲಿಲ್ಲ. ನಾನು ಯಾವುದೇ ಮೈಕನ್ನು ತೊಗೊಂಡಿಲ್ಲ, ಏನು ವಾಯ್ಸು ಕೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಇಲ್ಲಿ ಮಳೆ ಸೌಂಡು, ಆಮೇಲೆ ಒಂದು ಸುತ್ತಲೂ ಒಂದು ವಾತಾವರಣ ಚೆನ್ನಾಗಿತ್ತು, ನೋಡ್ತಾ ಇದ್ವಿ ನಾವು. ಆ ಸೌಂಡಿಗೆ ನಿಮಗೆ ನಾನು ಮಾತಾಡಿದ್ದು ಕೇಳ್ತಾ ಇರಲಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು, ನಾವು ಮಕ್ಕಳ ಒಂದು ಏನು ಸಂತೋಷ ಇದೆ, ಆವಾಗ ನಾವೆಲ್ಲ ತಂದೆ ತಾಯಿಗಳು, ನಾನೊಬ್ಬಳೇ ಅಂತಲ್ಲ, ಎಲ್ಲರೂ ಸಹ ಖುಷಿಯಿಂದ ಭಾಗವಹಿಸ್ಬೇಕಾಗತ್ತೆ. ನಮ್ಮ ಒಂದು ಕೆಲಸದ ಮಧ್ಯೆ ಈಗ ಮಕ್ಕಳಿಗೇನೋ ಅವರ ಒಂದು ಫಂಕ್ಷನ್ಗಳಿದ್ದಾಗ ನಾವು ಹೋಗಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಮಕ್ಕಳೇ ಇದಕ್ಕೆ ಹೋಗಲೇಬೇಕಾಗತ್ತೆ. ನೋಡಿ, ಇಲ್ಲಿ ಸಮುದ್ರ ಅಲ್ಲಿ ಮುಂದೆ ಕಾಣುತ್ತೆ. ಈ ಕಡೆ ಕಾಳಿ ನದಿ ಎಲ್ಲ ಸಮಾಗಮಗಳಾಗಿದೆ, ಅದೆಲ್ಲ ಸೇರ್ಕೊಂಡಿದೆ. ಕಾಳಿ ನದಿ ಇಲ್ಲಿ ಒಂದು ಕಾರವಾರದಲ್ಲಿ ಇರೋವಂಥದ್ದು. ಒಂದು ಆ ನದಿಯನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ನನಗೆ ಸಮುದ್ರಕ್ಕೆ ಹೋಗಬೇಕು ಅಂತ ಆಸೆ ಇತ್ತು, ಇವಾಗಲೂ ಸಹ ನನಗೆ ತುಂಬ ಆಸೆ ಇದೆ. ಆದರೆ ನಾವು ಆ ಸಮಯ ಒಂದು ತುಂಬ ಆಗಿದ್ದರಿಂದ ಒಂದು ಬೇಗ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆ ಎರಡೂ ಕಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆ್ಯಂಡ್ರಾಯ್ಡ್ ಫೋನು ಫ್ರೆಂಡ್ಸ್, ಯಾವುದೇ ಒಂದು ಐಫೋನ್ ಅಲ್ಲ. ಕೆಲವೊಂದು ವೀಡಿಯೋಸನ್ನು ನಮ್ಮ ರಿಲೇಟಿವ್ ಬಂದಿದ್ದರು, ಅವರು ಹಾಕಿದ್ದಾರೆ. ಇನ್ನೊಬ್ಬರು ನಮ್ಮ ಅಕ್ಕನೂ ಸಹ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಅವಾಗ ನನ್ನ ಮಗಳು ತುಂಬ ಚಿಕ್ಕ ಮಗು ಇತ್ತು, ಆವಾಗ ನಾವು ಭದ್ರಾವತಿಯಲ್ಲಿ ಹೋಟೆಲ್ ಮಾಡಿದ್ವಿ. ನಮ್ಮ ಅಕ್ಕ ಇದ್ದರು ಅಲ್ಲಿ ಅವಾಗ, ಟೀಚರ್ ಆಗಿದ್ದಾರೆ ಅವರು ನಮ್ಮಮ್ಮ ನನ್ನ ಮಗಳನ್ನ ಅಲ್ಲೇ ಅಕ್ಕರ ಮನೇಲಿ ಇಟ್ಕೊಂಡಿದ್ರು. ತುಂಬ ಅವರು ಸಹ ನನ್ನ ಮಗಳು ಅಲ್ಲೇ ಬೆಳೆದಿದ್ದು, ಅಲ್ಲೇ ಎಲ್ಲ. ಏಕೆಂದರೆ ನಾವು ಹೋಟೆಲ್ ಒಂದು ಕಡೆ ಮಾಡಿದ್ವಿ, ಅವಳಿಗೆ ತುಂಬ ಚೆನ್ನಾಗಿ ಅವರು ನನ್ನ ಮಗಳನ್ನ ನಮ್ಮ ಅಕ್ಕ ನಮ್ಮಮ್ಮ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ. ಈಗ ನಾನು ಮಾತಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಇಲ್ಲೇ ಫಂಕ್ಷನ್ನು ರೆಡಿಯಾಗಿ ಎಲ್ಲ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಮಳೆ ಬರ್ತಾ ಇರೋ ಕಾರಣ ನಾನು ಒಂದು ಕಡೆ ಸೈಡಿಗೆ ನಿಂತ್ಕೊಂಡು ನಿಮಗೆ ಮಾತಾಡ್ತಾಯಿದ್ದೀನಿ. ತುಂಬ ಗಾಳಿ, ತುಂಬ ಜೋರು ಮಾತಾಡ್ತಾ ಇರ್ತಾರೆ. ಎಲ್ಲ ಜನ ಸೇರಿಕೊಂಡಿದ್ದಾರೆ, ಖುಷಿ ಅವರಿಗೆ ಫೋಟೋ ತೆಗೆಸ್ಕೊಳ್ಲಿಕ್ಕೆ. ಎಲ್ಲರ ಜೊತೆ ಒಂದು ಬಾಂಧವ್ಯ, ನಮ್ಮದು ತಮ್ಮದು ಸುಮಾರು ಜನ ರಿಲೇಟಿವ್ಗಳನ್ನ ಕರ್ಕೊಂಬಂದಿದ್ರು ಇಲ್ಲಿ.
ಯಾಕೆಂದರೆ ಅವ್ರ ಸುತ್ತಮುತ್ತಲು ಅವರ ಒಂದು ಫ್ಯಾಮಿಲಿ ಎಲ್ಲರೂ ಮಕ್ಕಳ ಈ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಳಿಕ್ಕೆ ಖುಷಿ ಪಡ್ತಾರೆ. ನಾವು ಸಹ ಇಲ್ಲಿ ಅದಕ್ಕೋಸ್ಕರನೇ ಬಂದಿರೋ ಒಂದು ಕಾರಣ ನಿಮಗೆ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ನಾನು. ಸಣ್ಣ ಪುಟ್ಟ ಒಂದು ಸಂತೋಷವನ್ನು ಮಕ್ಕಳ ಈ ಒಂದು ವಿಷಯದ ಮೂಲಕ, ಅಂದರೆ ಈ ಒಂದು ಸಮಾರಂಭದ ಮೂಲಕ ನಾವು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ. ಈಗ ನೋಡಿ ಎಲ್ಲ ನಿಂತ್ಕೊಂಡಿದ್ದಾರೆ, ಇಲ್ಲಿ ಫೋಟೋ ಹೊಡೆಸ್ಕೊತಾ ಇದ್ದಾರೆ. ಯಾಕೆಂದರೆ ಅವ್ರ ಜೊತೆಗೆ ಬಂದಿರೋಂಥ ಸಂಬಂಧಿಕರನ್ನೆಲ್ಲ ನಿಲ್ಲಿಸ್ಕೊಂಡು ಅವರು ಫೋಟೋ ತೆಗೆಸ್ಕೊತಿದ್ದಾರೆ. ಒಂದು ಒಳ್ಳೆ ಮೆಮೊರಿ ಅಲ್ವಾ. ಮಕ್ಕಳು ಎಲ್ಲರೂ ಸಹ ಬಂದಿರ್ತಾರಲ್ವ, ಅವರ ಮಕ್ಕಳು, ತಮ್ಮ, ತಂಗಿ, ಅಕ್ಕ ಎಲ್ಲರೂ ಸಹ ಇಲ್ಲಿ ನಾನು ನೋಡಿ ಹೇಳಿದ್ನಲ್ವ, ನಮ್ಮ ಅಕ್ಕನ ಮೊಮ್ಮಕ್ಕಳು ದಾವಣಗೆರೆಯಲ್ಲಿದ್ದಾರೆ. ಇವರು ಸಹ ಇಂಜಿನಿಯರ್ಗಳಿಬ್ಬರು. ಆದರೂ ಸಹ ಬಿಡುವು ಮಾಡ್ಕೊಂಡು ನಮ್ಮ ಮಗಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಖುಷಿಯಾಯಿತು. ನಮ್ಮ ಅಕ್ಕನೇ ಬಂದಂಗೆ ಆಯಿತು ನನಗೆ ಅವ್ರು ಬಂದಿರೋದಕ್ಕೆ. ಈಗ ಬನ್ನಿ, ನಮ್ಮ ಮಕ್ಕಳು ಎಲ್ಲ ಬಂದರು ಎಲ್ಲರೂ. ಈಗ ಕಾರ್ಯಕ್ರಮ ನೋಡೋಣ. ಮಳೆ ಬರ್ತಾಯಿದೆ ತುಂಬ ಜೋರಾಗಿ. ಎಲ್ಲರೂ ಸಹ ಪಾಪ ಫೋಟೋ ತೆಗೆಸ್ಕೊತಾಯಿದ್ರು. ಅಷ್ಟರೊಳಗೆ ಮಳೆ ಬಂದುಬಿಡ್ತು. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಎಲ್ಲರೂ ಸಹ ವೆಯ್ಟ್ ಮಾಡ್ತಾಯಿದ್ದಾರೆ, ಫಂಕ್ಷನ್ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ ನಾವು ಸಹ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಎಲ್ಲ ಮುಖ್ಯಸ್ಥರು ಯಾರ್ಯಾರು ಬರಬೇಕು ಅವ್ರನ್ನೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾವು ಸಹ ವೆಯ್ಟ್ ಮಾಡ್ತಾಯಿದ್ವಿ ಪ್ರೋಗ್ರಾಮ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಬನ್ನಿ, ನಾನು ಸಹ ಮೊಬೈಲ್ ಸ್ವಲ್ಪ ಟ್ರೈಪಾಡ್ ಪ್ರಾಬ್ಲಮ್ ಆಗಿತ್ತು ನನಗೆ, ಅದು ಸರಿಯಾಗಿ ಕುತ್ಕೊತಾ ಇರಲಿಲ್ಲ. ಹಂಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ. ಎಲ್ಲ ನೋಡಿ, ಪೇರೆಂಟ್ಸ್ಗಳೆಲ್ಲ ಕಾಯ್ತಾ ಇದ್ದಾರೆ ಪ್ರೋಗ್ರಾಮ್ಗೆ. ತುಂಬ ಜನ ದೂರದ ಊರಿಂದ, ಎಷ್ಟೆಷ್ಟು ದೂರದ ಊರಿಂದ ಬಂದಿದ್ದಾರೆ ಅಂದರೆ ಕೇರಳ ಮತ್ತು ತಮಿಳ್ನಾಡು. ಇಂಥ ಊರು ಅಂತ ಇಲ್ಲ ಸ್ನೇಹಿತರೆ, ಯಾವ ಊರು ಅಂತ ಇಲ್ಲ. ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಇಲ್ಲಿಗೆ. ಸೀಟ್ ಅವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ ಕಡೆಯಿಂದ ಯಾವ್ಯಾವ ಊರಿಂದ ಸೀಟ್ ಸಿಕ್ಕಿದೆಯೋ ಅವರೆಲ್ಲ ಬಂದಿದ್ದಾರೆ. ಕೆಲವರು ಬೇಕಾದಂಥ ದುಡ್ಡಿರೋ ಅಂಥವ್ರು ಅಲ್ಲೇ ಎಲ್ಲಾದರೂ ಅವ್ರಿಗೆ ಅನುಕೂಲ ಸಿಗೋಂಥ ಊರಲ್ಲಿ ಹಾಕ್ಕೊಂಡಿರ್ತಾರೆ. ಆದರೆ ಗೋರ್ಮೆಂಟ್ ಸೀಟ್ ಸಿಕ್ಕಂಥ ಪ್ರತಿಯೊಂದು ಮಕ್ಕಳು ಸಹ ಎಲ್ಲ ಹಾಕಿರ್ತಾರೆ, ಎಷ್ಟು ತುಂಬ ದೂರ ಹಾಕಿರ್ತಾರೆ. ಅವ್ರು ಅಲ್ಲೇ ಹೋಗಬೇಕು. ಎಲ್ಲಿ ಅವರಿಗೆ ಎಜುಕೇಷನ್, ಅದು ಗೋರ್ಮೆಂಟ್ ಸೀಟ್ ಮೆಡಿಕಲ್ ಓದಬೇಕು ಅಂದರೆ ಅಲ್ಲಿಗೆ ಹೋಗಿ ಅವರು 5.5 ವರ್ಷ ಅವರು ಕಷ್ಟಪಡಲೇಬೇಕು. ಇಲ್ಲಿ ಅವಳ ಫ್ರೆಂಡ್ಸ್ನೆಲ್ಲ ನನಗೆ ಪರಿಚಯ ಮಾಡಿಸಿದ್ಲು. ಇದ್ದರು, ಗೊತ್ತಿದ್ದರು. ಆದರೂ ಸುಮಾರು ಜನ ಇಲ್ಲಿ ಸಿಕ್ಕರು ನನಗೆ. ಯಾಕೆಂದರೆ ನಾವು ಹೋದಾಗ ತುಂಬ ಅರ್ಜೆಂಟಿಗೆ ಬಂದುಬಿಡ್ತೀವಿ. ಯಾಕೆಂದರೆ ನಮಗೆ ಹೋಟೆಲ್ಲು ಮೇಯ್ನು ನಮಗೆ. ಯಾಕೆಂದರೆ ನಾವು ತುಂಬ ಯಾವುದೇ ಸಮಾರಂಭಗಳಿಗೂ ಹೋಗೋಕ್ಕಾಗೋದಿಲ್ಲ. ನಮ್ಮನೆಯವ್ರು ಹೋದರೆ ನಾನು ಹೋಗಲ್ಲ, ಅವರು ಹೋಗಲಿಲ್ಲದ್ರೆ ನಾನು ಹೋಗ್ತೀನಿ. ಆ ಥರ ಆಗುತ್ತೆ ನನಗೆ. ನೋಡಿ, ನಮ್ಮ ಮಕ್ಕಳೆಲ್ಲ ಫೋಟೋ ತೆಗೆಸ್ಕೊತಾಯಿದ್ರು. ಈ ಶುಭ ಸಮಾರಂಭ ನನಗೆ ತುಂಬ ಸಂತೋಷ ಕೊಟ್ಟಿದೆ ಅಂತ ಹೇಳ್ಬೋದು. ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗುತ್ತೆ, ಬನ್ನಿ ನೋಡೋಣ. I welcome all our HODs to the stage. ಆಕಾಶದಲ್ಲಿ ಬಣ್ಣಗಳು ಕನಸಾಗಿ ಹರಡಿ, ಹಕ್ಕಿಗಳ ಹಾಡು ಇಂಪಾಗಿ ತುಂಬಿ, ತಂಪಾದ ಗಾಳಿ ಮೃದುವಾಗಿ ಮನಮುಟ್ಟಿ, ಚಿನ್ನದ ಕಿರಣಗಳು ಭೂಮಿಗೆ ತಾಗಿದ ಈ ಸುಂದರ ಸಂಜೆಯ ಶುಭಾಶಯಗಳು. ಆ ಹೂವನ್ನು ಹೆಮ್ಮೆಯಿಂದ ಮುಡಿಯಲ್ಲಿ ಧರಿಸುವ ಜೀವನದ ಅತ್ಯಂತ ಅಮೂಲ್ಯ ಕ್ಷಣ ಈ ಪದವಿ ಪ್ರದಾನ ಸಮಾರಂಭ ಸಂಕಲ್ಪ. ಕನಸು ಕಂಡವರು ಅನೇಕರು, ಆದರೆ ಆ ಕನಸಿಗಾಗಿ ಬದುಕಿದವರು ಇಂದು ಇಲ್ಲಿ ವೈದ್ಯರಾಗಿ ನಿಂತಿರುವವರು. ಸಂಕಲ್ಪ ಕೇವಲ ನಿರ್ಧಾರವಲ್ಲ, ಬರೀ ಸಂಭ್ರಮವಲ್ಲ, ಸವಾಲುಗಳ ಮುಂದೆ ತಲೆಬಾಗದೆ ಗುರಿಯ ಕಡೆಗೆ ಹೆಜ್ಜೆ ಇಡುವ ದೃಢ ನಿಶ್ಚಯ. On behalf of Karwar Institute of Medical Science, we extend a heartfelt welcome to our respected dignitaries, esteemed faculty, proud parents, and of course today's superstars graduating batch of 2020. ಜನನಿ ಜನ್ಮಭೂಮಿಷ್ಠ ಸ್ವರ್ಗದಪಿ ಗರಿಯಸಿ.
ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ನಮ್ಮನ್ನು ಪೋಷಿಸಿ ನಮ್ಮ ವ್ಯಕ್ತಿತ್ವಕ್ಕೆ ಅಡಿಪಾಯ ಹಾಕಿ ಬದುಕಿಗೆ ಅರ್ಥ ನೀಡಿದ ಸಿರಿನಾಡಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ. ಈಗ ವಿದ್ಯಾರ್ಥಿಗಳಲ್ಲಿ ನಾಡಗೀತೆ ಸ್ಟೂಡೆಂಟ್ಸ್ ಎಲ್ಲ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಈ ಥರ ಕುತ್ಕೊಂಡಾಗ ಅವ್ರನ್ನ ನೋಡೋದೇ ಒಂದು ಖುಷಿ ಆಗುತ್ತೆ ನಮಗೆ ಎಲ್ಲರಿಗೂ. Dr. Shambhavi N, daughter of Mrs. Triveni and Mr. Niranjan Murthy, a confident and elegant personality known for her intelligence and cheerful spirit. Caring and supportive, she effortlessly creates strong bonds with people around her. Her positivity, dedication and graceful nature leaves a lasting impression everywhere she goes. Here's to one and only Dr. Shambhavi N. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಜನ ಇದ್ದರು, ತುಂಬ ಪೇರೆಂಟ್ಸ್ಗಳು ಅವ್ರ ಕಡೆಯವರು ಎಲ್ಲ ಸುಮಾರು ಜನ ಬಂದಿದ್ದರು. ಒಬ್ಬೊಬ್ಬರು ಸ್ಟೂಡೆಂಟ್ಸಿಂದನೂ ಸುಮಾರು ಒಂದು 15 ಜನ 20 ಜನ ಹಿಂಗೆ ಸುಮ್ಮನೆ ಕಾರ್ಗಳು ವೆಹಿಕಲ್ಸು ಮಾಡ್ಕೊಂಡು ಸುಮಾರು ಜನ. ಯಾಕಂದರೆ ಅವ್ರಿಗೆ ಖುಷಿ ನೋಡಲಿಕ್ಕೆ ಅವ್ರವ್ರ ಮಕ್ಕಳು ಈ ಥರ ಸಾಧನೆ ಮಾಡಿದಾಗ ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬ ಅವರ ಫ್ಯಾಮಿಲಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ತುಂಬ ಖುಷಿ ಇರುತ್ತಲ್ವ. ಹಂಗಾಗಿ ನೋಡಲಿಕ್ಕೆ ಬಂದೇ ಬರ್ತಾರೆ. ನಾನು ಸಹ ಖುಷಿಯಿಂದ ಎಲ್ಲರನ್ನೂ ನೋಡಿ ತುಂಬ ಒಂದು ಊಟ ಮಾಡೋದು ಎಲ್ಲ ನೋಡಿ ಖುಷಿ ಆಯಿತು ನನಗೆ. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ರೋಟಿ ದಾಲ್ಗಳು ಮಾಡಿಸಿದ್ರು, ಆಮೇಲೆ ಕರಿಗಳು, ಪನ್ನೀರ್ದು ಇತ್ತು, ವೆಜಿಟೇಬಲ್ಸ್ದಿತ್ತು, ವೆಲ್ಕಮ್ ಡ್ರಿಂಕಿಂದ ಹಿಡ್ದು ಆಮೇಲೆ ಜಾಮೂನ್ ಇತ್ತು, ಐಸ್ ಕ್ರೀಮ್ ಇತ್ತು, ಸ್ವೀಟ್ ಬೀಡ ಇತ್ತು. ಆಮೇಲೆ ತುಂಬ ಒಂದು ಡಿಫ್ರೆಂಟಾಗಿ ಎಲ್ಲ ಒಂದು ಅಡುಗೆಗಳು ತುಂಬ ಚೆನ್ನಾಗಿ ರುಚಿಯಾಗಿತ್ತು ಎಲ್ಲ. ಆಮೇಲೆ ಅನ್ನ ಇತ್ತು, ಆಮೇಲೆ ರಸಮ್ ಇತ್ತು, ಮತ್ತು ದಾಲ್ ಹೆಸರು ಬೇಳೆದು ಒಂಥರ ಸಾಂಬಾರು ಬರುತ್ತೆ, ಅದು ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಇತ್ತು, ಮೊಸರಿತ್ತು, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ನಾನು ಸಹ ತುಂಬ ಖುಷಿಯಿಂದ ಊಟ ಮಾಡಿದೆ.
ಐಸ್ ಕ್ರೀಮ್ ಇಟ್ಟಿದ್ದಾರೆ ನಾನು ಬಿಡ ಹಾಕೊಂಡಿದ್ದೀನಿ. ನಾವು ಈಗ ಮಾಡಿದ್ವಲ್ಲ ಮನೆಗೆ ಹೋಗೋಲ್ಲ. ಇಲ್ಲಿ 2 ರೂಮ್ ಮಾಡಿದ್ದೀವಿ. ಹಾಗಾಗಿ ಮತ್ತು ಅಲ್ಲೇ ಉಳ್ಕೊಂಡಿದ್ದೀವಿ. ಬೆಳಿಗ್ಗೆ ಹೋಗ್ತೀವಿ. ಇಲ್ಲಿ ರೋಟಿ ಮಾಡ್ತಾಯಿದ್ರು ಫ್ರೆಂಡ್ಸ್. ಎಷ್ಟು ಫಾಸ್ಟಾಗಿ ಎಷ್ಟು ಬೇಗ ಅದನ್ನು ಹೆಂಗೆ ಕೈಯಾಗಿ ತಿರುಗಿಸ್ಬಿಟ್ಟು ದೊಡ್ಡ ದೊಡ್ಡ ಬಾಣಲಿನ ಅದನ್ನು ದಬ ಹಾಕ್ಬಿಟ್ಟು ಉಲ್ಟಾ ಹಾಕಿ ಅದ್ರ ಮೇಲೆ ಬೇಯಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೋಟಿ ಅಂದರೆ ನೋಡಿ. ಈ ಥರ ಗ್ಯಾಸ್ ಎಷ್ಟು ವೇಸ್ಟ್ ಆಗ್ತಾಯಿದೆ ಸಿಲಿಂಡ್ರು. ದೊಡ್ಡ ದೊಡ್ಡ ರೋಟಿಗಳು ಫ್ರೆಂಡ್ಸ್. ಅವ್ರು ಮಾಡೋ ಇದಕ್ಕೆ ಎಷ್ಟು ಖುಷಿಯಾಯಿತು, ಎಷ್ಟು ಕಷ್ಟಪಟ್ಟು ಪಾಪ ಮಾಡ್ತಾಯಿದ್ದಾರೆ. ತುಂಬ ನನಗೆ ಒಂಥರ ಅವ್ರು ನೋಡಿ ಒಂಥರ ಏನೋ ಒಂಥರ ಮನಸ್ಸಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಫಾಸ್ಟಾಗಿ ಇವ್ರನ್ನೆಲ್ಲ ನೋಡಿದರೆ ಒಂದು ಏನು ಸಾಧನೆ, ಎಷ್ಟು ಎಲ್ಲ ರೀತಿ ವಿದ್ಯೆ ಫ್ರೆಂಡ್ಸ್. ಅಡುಗೆನೂ ಅಷ್ಟೇ ಸುಲಭ ಅಲ್ಲ ಇವನ್ನೆಲ್ಲ ಮಾಡೋದು. ಆ ಒಂದು ಖುಷಿಯಿಂದ ಎಷ್ಟು ಸಂತೋಷವಾಗಿ ಅವರು ಎಷ್ಟು ಎನರ್ಜಿಯಿಂದ ಅವ್ರು ಮಾಡ್ತಾಯಿದ್ದಾರೆ ನೋಡಿರಿ. ಇಲ್ಲೂ ಸಹ ಲಾಡ್ಜ್ಗಳಿದೆ. ಇಲ್ಲೂ ಸಹ ಇಲ್ಲೇ ಊಟದ ವ್ಯವಸ್ಥೆಯನ್ನು ಮಾಡಿದ್ದು. ಇಲ್ಲೂ ಸಹ ತುಂಬ ದೊಡ್ಡ ದೊಡ್ಡ ರೂಮ್ಸ್ ಎಲ್ಲ ಮೇಲೆ ಇದೆ. ನಾವು ಬೇರೆ ಕಡೆ ಮಾಡಿದ್ವಿ. ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದರು. ನಾವು ಇಲ್ಲಿ ಹೊರಗೆ ಕೂತ್ಕೊಂಡಿದ್ವಿ. ಪಾರ್ಕ್ ಥರ ಇತ್ತು, ತುಂಬ ಚೆನ್ನಾಗಿ. ನೋಡಿ ಇಲ್ಲಿ ಹೊರಗೆಲ್ಲ ಒಂಥರ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ರಿ. ಅದೆಲ್ಲ ಪುಟ್ಟಿಯ ಒಳಗೆ ಲೈಟ್, ಆ ಬುಟ್ಟಿಗಳ ಒಳಗೆ ಲೈಟ್ಸ್ ಹಾಕಿದ್ದಾರೆ. ಅದು ಈ ಗಿಡದ ಮಧ್ಯೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ನಾನು ನೋಡ್ತಾ ಇದ್ದೆ ಇದನ್ನ. ಈಗ ನಾವು ನಮ್ಮ ರೂಮಿಗೆ ಬಂದ್ವಿ. ನೈಟ್ ತುಂಬ ಸುಸ್ತಾಗಿತ್ತು, ನಿದ್ದೆ ಬರ್ತಾಯಿತ್ತು. ಜರ್ನಿ ಮಾಡಿದ್ವಲ್ವ, ಹಂಗಾಗಿ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು. ಬೆಳಿಗ್ಗೆ ತೋರ್ಸೋಕ್ಕೆ ಆಗಲಿಲ್ಲ, ಅಷ್ಟು ಕ್ಲಿಯರಾಗಿ ನಾನು ವಿಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಏನೋ ಒಂಥರ ಮಗಳು ನೋಡೋಕ್ಕೆ ಮನೇಲಿ ಒಂಥರ ಏನೋ ಬೇರೆ ಬೇರೆ ಮಾತಾಡ್ಕೊತ ನಾವು ವಿಡಿಯೋ ಮಾಡೋದನ್ನೇ ಅಷ್ಟು ನೆನಪೇ ಇಲ್ಲ. ಆಮೇಲೆ ನಾನು ವಿಡಿಯೋನೇ ಮಾಡಿಲ್ಲಲ್ಲ, ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ರೂಮಿಗೆ ಬಂದ್ವಿ. ರೂಮಿಗೆ ಬಂದು ನಂತರ ಈಗ ಎಲ್ಲರೂ ಪಾಪ ಅವರು ಸುಸ್ತಾಗಿದ್ದರು. ನಮ್ಮ ಹುಡುಗಿಯರು ಸಹ. ಅವಳು ಬನ್ನಿ ವೆಲ್ಕಮ್ ಅಂತಿದ್ಲು. ಅವ್ರಿಗೆ ತುಂಬ ಒಂದು ಎನರ್ಜಿಯಿಂದ ಅವಳು ಏನೋ ಓಡಾಡ್ತಾಯಿದ್ಲು ಫ್ರೆಂಡ್ಸ್. ಯಾಕೆಂದರೆ ನಾವೆಲ್ಲ ಬಂದಿದ್ದೀವಲ್ವ, ಅವಳಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಪಾಪ. ಒಬ್ಬಳೇ 5.5 ವರ್ಷ ಪಾಪ ಅವಳು ಒಬ್ಬಳೇ ಇದು ಮಾಡಿರೋದು. ನಾವೇನು ಅಂದರೆ ಒಂದು ದಿವಸ ಬರೋದು, ಒಂದು ದಿವಸ ಓಡೋಗೋದು ಮಾಡ್ತಾಯಿದ್ವಿ. ಪಾಪ ಅವಳ ಜೊತೆಗೆ ಯಾರೂ ಇರಲೇ ಇಲ್ಲ ಇಲ್ಲಿ. ಹಂಗಾಗಿ ಖುಷಿ ಅವಳಿಗೆ. ಫ್ರೆಂಡ್ಸು ರೂಮಿಗೆ ಬಂದೆ. ಈಗ ಮಲಗೋಣ, ನಿದ್ದೆ ಬರ್ತೈತೆ. ನಾಳೆ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಈಗ ಮಲ್ಕೊಂತೀವಿ. ಗುಡ್ ನೈಟ್ ಎಲ್ಲರೂ. ಬೆಳಿಗ್ಗೆ ಬೇಗ ನಾನು 5:30-6 ಗಂಟೆ ಆಗಿತ್ತು ಫ್ರೆಂಡ್ಸ್. ಅಲ್ಲೇ ನನಗೆ ಆದರೂ ಸಹ ಇನ್ನೂ ಯೋಚನೆ ಮಾಡ್ತಾಯಿದ್ದೆ. ನಿದ್ದೆ ಹೊಸ ಜಾಗದಲ್ಲಿ ಬರೋಲ್ಲ ನಮ್ಗೆ ಅಷ್ಟು ಸುಲಭ. ನಾನು ಯೋಚನೆ ಮಾಡ್ಕೊತ ಏನು ಮಾಡೋದು, ವಿಡಿಯೋ ಎಡಿಟ್ ಏನಾರ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಕಾಫಿ ಕುಡಿಯೋಕ್ಕೆ ಹೋಗಬೇಕು. ಈ ಕಡೆ ನಮಗೆ ಈ ಥರ ಇತ್ತು, ಕೂತ್ಕೊಳ್ಳಲಿಕ್ಕೆಲ್ಲ ರೆಸ್ಟ್ ಮಾಡಲಿಕ್ಕೆ ಈ ಕಡೆ ಈ ಥರ ವ್ಯವಸ್ಥೆ ಇತ್ತು. ನೋಡಿ ಮಗಳದು ಅವಳದು ಪ್ರಶಸ್ತಿಯನ್ನು ಕೊಟ್ಟಿರೋ ಅಂಥದ್ದು ಅದನ್ನೆಲ್ಲ ತೋರಿಸ್ತಾ ಇದ್ಲು. ಇದನ್ನೆಲ್ಲ ವಿಡಿಯೋ ಮಾಡಮ್ಮ, ನನಗೆಲ್ಲ ಖುಷಿ ಆಗುತ್ತೆ. ಇದನ್ನೆಲ್ಲ ನಾನು ತುಂಬ ಕಷ್ಟಪಟ್ಟು ಓದಿ ಇದನ್ನೆಲ್ಲ ನನಗೆ ಸಿಕ್ಕಿದೆ ನನಗೆ ಅಂತ ಹೇಳಿ ಅವಳಿಗೆ ತುಂಬ ನನಗೆ ಹೇಳಿದ್ಲು. ನನಗೂ ಸಹ ತುಂಬ ಖುಷಿಯಾಯಿತು. ನಮಸ್ಕಾರ ಮಾಡೋದು. ನಮಸ್ಕಾರ ಸ್ನೇಹಿತರೆ. ನಾನೀಗ 9 ಗಂಟೆ ಆಯಿತು ಬೆಳಿಗ್ಗೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಸ್ನಾನ ಆಯಿತು, ತಿಂಡಿ ಹೋಗೋಣ ಬರ್ರಿ. ನಮ್ಮ ಮಗ ನಾನು ಹೋಗ್ತಾಯಿದ್ದೀವಿ ಇವಾಗ. ನಾನು ಸ್ನಾನ ಮಾಡಿದ್ದೀನಿ ಫ್ರೆಂಡ್ಸ್. ಸ್ನಾನ ಮಾಡಿಲ್ಲ, ಹೀಗಾಗಿ ಎದ್ದು ಬಂದಿದ್ದಾನೆ. ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಎಲ್ಲ. ಇವನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾನೆ. ತಿಂಡಿಗೆ ನಾನು ಕಾಯ್ತಾ ಇದ್ದೆ, ಅವ್ರು ಯಾರೂ ಬರಲ್ಲ ಅಂದರು. ಹಂಗಾಗಿ ಇವಾಗ ಅವರೆಲ್ಲ ರೆಡಿಯಾಗಿಲ್ಲಲ್ಲ, ನೀವು ಹೋಗ್ರಿ, ನಾವೆಲ್ಲ ಆಮೇಲೆ ಹೋಗ್ತೀವಿ ಅಂತ ಅಂದರು. ಹಂಗಾಗಿ ನಾವು
ನನ್ನ ಮಗ ನಾನು ಬಂದ್ವಿ ಫ್ರೆಂಡ್ಸು. ಏನೇನು ತಿಂಡಿ ಇದೆ ನೋಡೋಣ. ಉಪ್ಮಾ ಇದೆ, ಉಪ್ಪಿಟ್ಟಿದೆ, ಅವಲಕ್ಕಿ ಇದೆ. ಕೇಳಿ ಒಂದು ಪ್ಲೇಟ್ ಪೂರಿ ಪೂರಿ. ಚೆನ್ನಾಗಿದೆ ಫ್ರೆಂಡ್ಸ್, ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಸ್ನಾನ ಮಾಡ್ಕೊಂಡು ಹಂಗೆ ಬಂದೆ, ಮತ್ತು ಲೇಟ್ ಆಗುತ್ತೆ ನಮಗೆ ಹೋಗೋಕ್ಕೆ ಅಂತ ಹೇಳಿ. ಕಾರವಾರದಲ್ಲಿ ಟೂರ್ಸ್ ಈ ಥರ ಚೆನ್ನಾಗಿದೆ, ನೀವು ಸಹ ನೋಡಿರಿ. ತುಂಬ ಚೆನ್ನಾಗಿದೆ ಕಾರವಾರ, ಕಡಲ ತೀರದ ಕಾರವಾರ ತುಂಬ ಚೆನ್ನಾಗಿದೆ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಕೆಲವೊಂದು ಹೋಟೆಲ್ ತುಂಬ ಚೆನ್ನಾಗಿರುತ್ತೆ, ಕೆಲವೊಂದು ಹೋಟ್ಲಲ್ಲಿ ನಾವು ಹೋಗಿಲ್ಲ. ಕೆಲವೊಂದು ಹೋಟ್ಲು ನಮಗೆ ಇಷ್ಟ ಆಗಿಲ್ಲ ಅಡುಗೆ, ಹಾಗಾಗಿ ತೋರಿಸ್ತೀನಿ ನಿಮಗೆ ವ್ಯೂ ಯಾವ ಥರ ಇದೆ ಅಂತ. ನೋಡಿ ಈ ಥರ ಕಾಣುತ್ತೆ ಕಾರವಾರ. ನಾವಿರೋದು ಸ್ಟೇ ಮಾಡಿರೋಂಥ ಲಾಡ್ಜು. ಸುತ್ತಲೂ ಇಲ್ಲಿ ಮನೆಗಳು, ಆ ಕಡೆ ಎಲ್ಲ ಕಾಂಪ್ಲೆಕ್ಸ್ ಎಲ್ಲ ಇದ್ದಾವೆ. ಎಲ್ಲ ಲಾಡ್ಜ್ಗಳೇ ಆಲ್ಮೋಸ್ಟ್ ಫ್ರೆಂಡ್ಸ್. ಎಲ್ಲ ಇಲ್ಲಿ ಬೀಚ್ ಇರೋದ್ರಿಂದ ಸುಮಾರು ಜನ ಬರ್ತಾರೆ ಕಾಲ ಕಳೆಯೋಕ್ಕೆ. ನಾವು ಬೀಚಿಗೆ ಹೋಗೋಕ್ಕೆ ಆಗಲ್ಲ ಫ್ರೆಂಡ್ಸ್. ಬಂದಾಗೆಲ್ಲ ಓಡೋಗೋದು ಬರೀ ಅದೇ ಆಗುತ್ತೆ. ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲ ಒಬ್ಬೊಬ್ಬರೇ ಟಿಫನಿಗೆ ಬರ್ತಾವ್ರೆ. ನೋಡಿ ಈ ಥರ ಗ್ಲಾಸು, ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಈ ಥರ ಎಲ್ಲ ಬಫೆ ಸಿಸ್ಟಮ್ ಇರುತ್ತೆ. ಇಲ್ಲ ಕೊಡಿ ಅಂದರೆ ಅವರೇ ಕೊಡ್ತಾರೆ, ಕೊಡಿ ಅಂದರೆ ಕೊಡ್ತಾರೆ. ನಾವು ಆರ್ಡ್ರ್ ಮಾಡಿದ್ದೀವಿ. ಇವಾಗ ಪೂರಿ ಇದೆ ಅಂತ, ಅವಲಕ್ಕಿ ಇದೆ ಅಂತ, ಉಪ್ಪಿಟ್ಟಿದೆ ಅಂತೆ, ಏನೇನೋ ಬ್ರೆಡ್ಡು ಎಲ್ಲ ಏನೇನೋ ಇದೆ ಅಂದರು. ನಾನು ಮಾತ್ರ ಪೂರಿ ತಗೊಳ್ತೀನಿ ಫ್ರೆಂಡ್ಸ್. ನಮ್ಮ ಹುಡುಗಿಯರು ಬಂದರು ಇವಾಗ. ನೋಡಿ ಪುಟಾಣಿಗಳು ಬಂದರು. ಅವರು ಬ್ರೆಡ್ ಜಾಮ್ ತಗೊಂಡಿದ್ದಾರೆ. ಬ್ರೆಡ್ ಜಾಮ್ ಡ್ಯಾಡಿ ಫೋನ್ ಮಾಡಿ ಬರ್ರಿ, ಬೇಗ ತಿಂಡಿ ತಿಂದು ಆಮೇಲೆ ಹೋಗೋಣ. ಬರ್ತಾರೆ ಇಲ್ಲಿ ನಜ್ಜಿ. ಹಣ್ಣಿನಿಂದ ಶುರು ಮಾಡ್ತದಲ್ಲ ಇವಳು. ನನ್ನ ಮಗಳು ಇವಳು ಒಂದೇ ದೇಹ, ಎರಡು ಪ್ರಾಣ ಇದ್ದಂಗೆ. ಒಬ್ಬರು ಬಿಟ್ಟು ಒಬ್ಬರು ಇರಲ್ಲ. ಹೇಳಿದ್ಲು ನಮ್ಮ ದಿಶಮ್ಮ. ಇವಳು ಅಷ್ಟೇ. ತುಂಬ ಇವರೆಲ್ಲ ಹೆಂಗೆ ಅಂದರೆ ಒಬ್ಬರು ಬಿಟ್ಟು ಒಬ್ಬರಿಲ್ಲ. ಇವ್ರು ಮದುವೆ ಮಾಡಿದ್ರು ಒಂದೇ ರೋಡಲ್ಲೇ ಕೊಡಲ್ಲ. ಯಾಕೆಂದರೆ ಒಂದೊಂದು ಮನೆ 10 ನಿಮಿಷ 10 ಹೆಜ್ಜೆ ಹಾಕಿದ ತಕ್ಷಣ ಮನೆ ಸಿಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡೋದು ಅವ್ರ ಅಪ್ಪಾಜಿ ಮರ ಹತ್ರ ಎಲ್ಲ ಮಾತಾಡ್ತೀನಿ. ಪೂರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಮಗಳು ಈಗ ತಿಂಡಿ ತಿನ್ನಕ್ಕೆ ಜಾಮು ಬ್ರೆಡ್ಡು, ಇದು ಕಟರು ಬೆಣ್ಣೆ ಹಾಕೊಂಡು ತಿಂತಾರೆ ಅವರು. ನೋಡಿ ಅಲ್ಲೆಲ್ಲ ಮಾಡ್ಕೊತಾರೆ, ಬಿಸಿ ಮಾಡ್ಕೊತವ್ರೆ. ನಾನು ಅದರಲ್ಲಿ ನೋಡಿ ತೋರಿಸ್ತೀನಿ. ನಮ್ಮ ಮಗಳು ತಗೊಂಡು ನಮ್ಮ ದೃಷ್ಟಿ ಇದು ಕೊಟ್ಟಿದ್ದಾಳೆ ನೋಡಿ.
ಪೂರಿ ಪಲ್ಯ ಚೆನ್ನಾಗಿಲ್ಲ. ಪೂರಿ ಏನಾಗಲ್ಲ ಅವರು ಎಲ್ಲ ತಿಂತಿರ್ತಾರೆ. 305, 306. ನಿಮಗೆ ಯಾರಾದರೂ ಬರೋರಿದ್ರೆ ನೋಡೋರಿದ್ರೆ ಈ ಥರ ಲಾಡ್ಜ್ ನಿಮಗೂ ಯೂಸ್ ಆಗ್ಬೋದು ನೋಡಿ. ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ, ನೀರು, ತಣ್ಣೀರು, ಬಿಸಿನೀರು ಎಲ್ಲ, ಒಂದು ಸ್ವಿಮ್ಮಿಂಗ್ ಪೂಲು ಎಲ್ಲ. ಟಿಫನ್ ಬೇಕಾದ್ರೆ ಟಿಫನ್ ಎಲ್ಲ ಅವ್ರದ್ದೇ ಅರೇಂಜ್ ಮಾಡಿರ್ತಾರೆ. ಎಲ್ಲ ಸೇರಿ ಅದು ರೂಮು ಬಿಲ್ ಆಗಿರುತ್ತೆ. ನಾವೇನು ತಿಂಡಿಗೆ ಎಕ್ಸ್ಟ್ರಾ ಮತ್ತು ಅಮೌಂಟ್ ಏನೂ ಕೊಡೋ ಆಗಿಲ್ಲ. ಟೀ, ಕಾಫಿ, ಹಣ್ಣು, ಆಮೇಲೆ ಬ್ರೆಡ್, ಜಾಮು, ತಿಂಡಿಗಳಿಂತೂ ತುಂಬ ಎಲ್ಲ ಥರ ವೆರೈಟೀಸ್ ಇರುತ್ತೆ ನಮಗೆ. ಈಗ ನಾವು ಬೇಗ ಬೇಗ ಎಲ್ಲ ಆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವರು ಸಹ ಮನೆಗೆ ಹೋಗ್ತಾರೆ. ನಮ್ಮ ಮನೆ ಬಾಡಿಗೆ ಮನೆಗೆ ನಾವು ಹೋಗಲಿಲ್ಲ, ಯಾಕೆಂದರೆ ಅಲ್ಲೂ ಸಹ ಇನ್ನೊಬ್ಬಳು ಫ್ರೆಂಡ್ ಇದ್ಲಲ್ವ, ಅವರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅವರು ಮೈಸೂರವರು, ಅವರೊಂದು 10 ಜನ ಬಂದಿದ್ದಾರೆ ಪಾಪ. ಯಾಕೆಂದರೆ ಜೊತೆಗೆ ಅವ್ರಿಗೂ ಮನೆ ಸಣ್ಣ ಮನೆ ಅಲ್ವಾ, ಸಿಂಗಲ್ ಬೆಡ್ರೂಮ್ ಮನೆ ಅಲ್ವಾ, ಹಾಗಾಗಿ ನಾವು ಸ್ವಲ್ಪ ಫ್ರೀಯಾಗಿರೋಣ ಅಂತ ನಾವು ಇಲ್ಲಿದ್ವಿ. ಪಾಪ ಅವರು ಸಹ ಜನ ಇದ್ದರು, ಹಂಗಾಗಿ ನಾವು ಹೋಗಲಿಲ್ಲ. ಬನ್ನಿ ಈಗ ರೂಮನ್ನು ಖಾಲಿ ಮಾಡಿ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯಿಂದ ನಮ್ಮ ಮಗಳದ್ದು ಎಲ್ಲ ಸ್ವಲ್ಪ ಲಗೇಜ್ ಇದೆ, ಅದೆಲ್ಲ ತಗೊಂಡು ನಾವೀಗ ನಮ್ಮೂರಿಗೆ ಚನ್ನಗಿರಿಗೆ ಹೋಗ್ತೀವಿ. ಫಸ್ಟು ಮನೆಗೆ ಹೋಗಿ ಆಮೇಲೆ ನಾವು ಚನ್ನಗಿರಿ ಹೋಗೋಣ ಅಂತ ಹೇಳಿ ನಾವು ಮುಂದೆ ಹೋಗ್ತಾಯಿದ್ವಿ ಕಾರಲ್ಲಿ. ನಮ್ಮ ಮಗಳು ಮಗ ಅವರು ಸಹ ಈಗ ಹೊರಟಿದ್ದಾರೆ. ಅವರು ನಮ್ಮ ಜೊತೆಗೇ ಅವರು ಮುಂದೆ ಹೋಗ್ತಾಯಿದ್ದಾರೆ ನಮಗಿಂತ. ಅವರು ಮುಂದೆ 1 hour ಮುಂದೆ ಪಾಪಿ ಪಾಪಿ ಅಂತ ಅವರು ಬೇಗ ಮನೆಗೆ ಹೋಗ್ತಾಯಿದ್ದಾರೆ. ಯಾಕೆಂದರೆ ಲಗೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ನಮ್ಮ ಕಾರ್ ಬರ್ತಾ ಇತ್ತು, ನಮಗೆ ಕಾರಲ್ಲಿ ಇರ್ತದೆ. ಬಟ್ಟೆಗಳೆಲ್ಲ ಕೊಟ್ಬಿಡೋಣ, ಜಾಸ್ತಿ ಬೇಡ ಅಂತ ಅವರು ಹೇಳಿದ್ರು. ಬೇಡಲಿಲ್ಲದವೆಲ್ಲ ವಾಪಸ್ ಕೊಡ್ತಾಳೆ. ಈಗ ಮನೆಗೆ ಬಂದ್ವಿ ನಾವು. ಕಾಫಿಗೆ ಅವ್ರ ಕಡೆಯವರು ಬಂದಿದ್ರಲ್ವ, ಮೈಸೂರವರು. ನಾವು ಟೀ ಮಾಡ್ಕೊಳ್ಳೋಣ, ಟೀ ಕುಡಿದು ಹೋಗ್ಬಿಡೋಣ ಅಂತ ಹೇಳಿ ಕೆಲವ್ರು ಕಾಫಿ ಮಾಡ್ತಾಯಿದ್ರು, ಕೆಲವ್ರಿಗೆ ಟೀ ಮಾಡ್ತಾಯಿದ್ರು. ಹಂಗಾಗಿ ನಾವು ಸಹ ಟೀ ಕುಡಿದ್ವಿ. ಟೀ ಕುಡಿದು ನಮ್ಮ ಮನೆಯಿಂದ ಈಗ ಹೊರಟ್ವಿ. ಈಗ ನಾವು ಸಹ, ಯಾಕೆಂದರೆ ಲೇಟ್ ಆಗುತ್ತೆ ನಮಗೂ ಹೋಗೋಕ್ಕೆ, ನೈಟ್ ಆಗಿಬಿಡುತ್ತೆ, ತುಂಬ ದೂರ. ಮತ್ತು ಯಾಕೆಂದರೆ ಈಗ ಮಳೆಗಾಲ ಅಲ್ವಾ, ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು. ಇಲ್ಲಾಂದರೆ ಮಂಜು ಹೆಚ್ಚಿಗೆ ಆಗುತ್ತೆ ಇಲ್ಲಿ, ಮತ್ತು ಎದುರಿಗೆ ಗಾಡಿಗಳು ಬರೋದು ಕಾಣೋದಿಲ್ಲ ಇಲ್ಲಿ. ಹಂಗಾಗಿ ನಾವು ಸ್ವಲ್ಪ ಬೇಗನೆ ಬಿಟ್ಟರೆ ಒಳ್ಳೆಯದು ಅಂತ ಹೇಳಿ ಹೊರಟ್ವಿ ನಾವು ಸಹ. ಅವಳು ಬಟ್ಟೆ ಲಗೇಜ್ ಎಲ್ಲ ಕೊಟ್ಟಳು, ನಾವು ಕಾರಲ್ಲೆಲ್ಲ ಇಟ್ವಿ. ಅದನ್ನೆಲ್ಲ ಇಟ್ಟು ಈಗ ಡಿಕ್ಕಿಯಲ್ಲಿ ಈಗ ನನ್ನ ಮಗ ಎಲ್ಲ ಇಟ್ಟು ಬಂದ. ಈಗ ನಮ್ಮ ದೃಷ್ಟಿ ಅವರು ಇರ್ತಾರೆ, ದಿಶಾ ಇಬ್ಬರು ಇರ್ತಾರೆ, ನಾವು ಹೋಗ್ತಾಯಿದ್ವಿ. ಆರಾಮಾಗಿ ಬರಲಿ ಅವರು. ಹೆಣ್ಮಕ್ಳಿಗೂ ಅಷ್ಟೇ, ಒಂದೇ ಹತ್ರ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ. ಈಗ ನಾನು ಹೊರಟೆ ಕಾರವಾರಕ್ಕೆ. ಬಾಯ್ ಹೇಳಿಬಿಟ್ಟು ದೇವರಿಗೆ ವಿಘ್ನೇಶ್ವರ ಸ್ವಾಮಿ ಹತ್ರ ಹೋಗಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಬೀಚ್ಗೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಮತ್ತು ನನಗೆ ಇದೇ ಸಲ ಹಿಂಗೆ ಎಷ್ಟು ಸಲ ಬಂದರೂ ಹಿಂಗೆ ಆಗುತ್ತೆ, ಹೋಗೋಕ್ಕೆ ಆಗಲ್ಲ. ಈಗ ನೋಡಿರಿ, ಇವ್ರದ್ದು ಫೋಟೋದು ಇನ್ನೂ ಮುಗ್ದಿಲ್ಲ. ಈಗ ಹೊರಟರು. ನಮಗೂ ಸಹ ಅವರು ಎಲ್ಲ ಈಗ ಹೊರಗೆಲ್ಲರೂ ಹೋಗೋದಿದ್ರೆ ಹೋಗ್ತಾರೆ, ಅವರು ಸಹ ರೆಡಿಯಾಗಿ. ಈಗ ಮಧ್ಯಾಹ್ನಕ್ಕೆಲ್ಲ ನಾವು ಮಧ್ಯಾಹ್ನ ಆಗ್ತಾ ಬಂತು, ನಾವು ಊರಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಎಲ್ಲರೂ ಟಾಟಾ ಬಾಯ್ ಮಾಡಿದ್ರು ನಮಗೆ. ಮತ್ತು ಇವರಿಬ್ಬರು ಬಂದಿದೆ ಅಂತೂ ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ಒಬ್ರಿಗೊಬ್ಬರು ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲೋದ್ರು ಜೊತೆಯಲ್ಲಿ. ಅವರು ಒಂಥರ ಖುಷಿಯಾಗಿ
ಇದ್ದಂಗೆ ಆಗುತ್ತೆ, ಬಂದಂಗೆ ಆಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆವರೆಗೂ ಸಹ ಒಂಥರ ಮನಸ್ಸು ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ. ಹಂಗಾಗಿ ಇದೇ ಬಾಂಧವ್ಯ ಅವರಿಗೆ ಕೊನೆ ತನಕ ಇರಲಿ, ಚೆನ್ನಾಗಿರಲಿ ಎಲ್ಲರೂ. ನಾವು ನೋಡಿ ಈ ಕಾರವಾರದಲ್ಲಿ ಇದೊಂದು ಹೋಗ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಲಿಕ್ಕೆ ನಮಗೆ ಲೈಟ್ಸ್ ಎಲ್ಲ ಮೇಲೆ ಹಾಕಿದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗದು ಕಾಣುತ್ತೆ ಅಂದರೆ ಹೋಗೋಕ್ಕೆ ಏನು ಚೆನ್ನಾಗದು, ಏನು ಬಂಡೆ ಒಳಗೆ ಇದು ಮಾಡಿರೋದಂತೆ ಇದು. ಆ ರೋಡ್ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು. ದಾರಿ ಮಧ್ಯೆ ಬರಬೇಕಾದ್ರೆ ಒಂದು ಉಡುಪಿ ಉಪಹಾರ ಹೋಟೆಲ್ಗೆ ಹೋದ್ವಿ. ನಾನು ಊಟ ತೊಗೊಂಡೆ, ಅವನು ಜ್ಯೂಸ್ ತೊಗೊಂಡ. ಫ್ರೆಂಡ್ಸ್ ನಮ್ಮ ಮನೆಯವರು ಅವರು ಗಾಡಿ ಪಾರ್ಕ್ ಮಾಡೋಕ್ಕೆ ಹೋದರು. ಆ ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ತುಂಬ ದೊಡ್ಡ ವಿಡಿಯೋ ಇದು, ಯಾಕೆಂದರೆ ಒಂದರಲ್ಲೇ ಎಲ್ಲ ಬಂದಿದೆ. ಯಾಕೆಂದರೆ 2-3 ಭಾಗ ಮಾಡೋಕ್ಕೆ ಸರಿಯಾಗಲ್ಲ ಅದು. ಒಂದು ಫಂಕ್ಷನ್ ಅಂದಾಗ, ಆ ಒಂದು ಪ್ರೋಗ್ರಾಮ್ ಅಂದಾಗ ಎಲ್ಲ ಒಂದರಲ್ಲೇ ಆ ಒಂದು ವ್ಲಾಗ್ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ.